ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸ್ಟಾರ್ ರಾಹುಲ್ ಯೂಟ್ಯೂಬ್ ಚಾನಲ್. ಏನಪ್ಪ ಈ ವಿಡಿಯೋದಾಗ ತಿಳಿಸೋದಂದ್ರೆ ನನಗೆ ಈ ಬೈಕ್ ತೊಗೊಂಡಾಗ ನನಗೆ ಇದ್ರೊಳಗೆ ಎಷ್ಟು ನನ್ನ ಪ್ರೈಸ್ ಬಿತ್ತಿದ್ರು ಆನ್ ರೋಡ್ ಪ್ರೈಸ್ ಎಷ್ಟು ಇದರಿಂದ ನನಗೆ ಇಂಟ್ರೆಸ್ಟೆಡ್ ಬಿತ್ತು ಅದೆಲ್ಲ ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಈ ಬೈಕ್ ಲಾಂಚ್ ಆಗಿದ್ದು 2012 ಜೂನ್ ಒಳಗೆ. ಇವತ್ತಿಗೂ 2020 ಇವತ್ತಿಗೂ ಈ ಬೈಕಿಂದ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ. ಅದಕ್ಕಂತಾರೆ ಇದು NS200. ಟಿಪಿಕಲ್ ಕನ್ನಡಿಗ ಹೇಳಿರೋ ಮಾತಾ ಇದು ಗೊತ್ತಾಯ್ತಲ್ಲ. NS ಒಂಥರ RCB ಇದ್ದಂಗೆ. ಇದೇ ಒಂದು ವರ್ಷದಿಂದ ಇಲ್ಲಿದು ಇದೈತ್ಲ ಇಂಡಿಕೇಟ್ರು ದೊಡ್ಡದು ಕೊಡ್ತಿದ್ದ. ಬಟ್ ಇವಾಗ ಅದನ್ನೆಲ್ಲ ಚೇಂಜಸ್ ಕೊಟ್ಟನ. ಈ ಬೈಕ್ ನನಗೆ ಫಸ್ಟಿಗೆ ಆನ್ ರೋಡ್ ಪ್ರೈಸ್ ಎಷ್ಟಿತ್ತಪ್ಪ ಅಂದ್ರೆ 192 ಈ ಬೈಕ್ ನನಗಿತ್ತು. ಬಟ್ ನಾನು ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ಮೇಲೆ ನನಗೆ ಟೋಟಲ್ ಬಿದ್ದಿದ್ದು 37,000 ಇಂಟ್ರೆಸ್ಟ್ ಬಿದ್ದಿತ್ತು. ಇದಕ್ಕೆ NS200 ನನ್ನ ಕಡೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ನನ್ನ ಡಿವೋ ಬೈಕ್ ಇತ್ತು ನನ್ನ ಕಡೆ. ಇದನ್ನ ಏನಕ್ಕೆ ತೊಗೊಂಡೆಪ್ಪ ಅಂದ್ರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಮಾನ್ಸೂನ್ ರೈಡ್ ಟ್ರಾವೆಲಿಂಗ್ ಎಲ್ಲ ಮಾಡಬೇಕು, ಯೂಟ್ಯೂಬ್ದಾಗ ಅಪ್ಡೇಟಿಂಗ್ ಎಲ್ಲಾನು ಇರ್ಬೇಕಂತ ಅನ್ಕೊಂಡಿನಿ. ಸೊ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಇದನ್ನ ನಾನು ತಗೋಬೇಕಂತ ಅನಿಸ್ತು. ಬಟ್ ಡ್ರೀಮ್ ನಂದು ಆ್ಯಕ್ಚುಲಿ 220 ಇತ್ತು. ಇದನ್ನ ಏನಕ್ಕೆ ತೊಗೊಂಡೆಪ್ಪ ಅಂದ್ರೆ ಇದು ಪರ್ಫಾರ್ಮೆನ್ಸು, ಇದ್ರದ್ದು ಲಾಂಗ್ ರೈಡು, ಒಂಥರ ಸ್ಪೋರ್ಟ್ಸಿಂಗ್ ಎಲ್ಲ ಆಲ್ ರೌಂಡರ್ ಅಂತ ಹೇಳ್ಬೋದು ಇದು. ಅದಕ್ಕೆ ನಾ ಈ ಬೈಕ್ ಚಾಯ್ಸ್ ಮಾಡಿದೆ. ಲಾಂಗ್ ಡ್ರೈವ್ ಹೋದ್ರು ಎಷ್ಟೇ ದೂರ ಹೋದ್ರು ಇದು ಬೈಕ್ ನಮ್ಮ ಕಡೆ ಅಂತಾರಲ್ಲ ಒಟ್ಟ ಜಾಪ್ ಅನ್ನೋದು ಮಾತೇ ಇಲ್ಲ. ನನಗೆ ಗೊತ್ತಿರೋದ್ ಪ್ರಕಾರ ಇದನ್ನ ಏನಕ್ಕೆ ಈ ತರ ಕ್ರಾಸ್ ಮೇಲೆ ಕೊಟ್ಟಾನಂದ್ರ ಇದು ಏನಾರ ನಾವು ಮುಂದೆ ಇದು ಟೈರ್ ಚೇಂಜ್ ಮಾಡುವಾಗ 140 ಏನಾರ ಹಾಕ್ಸಿದ್ವಿ ಅಂದ್ರೆ ಅದಕ್ಕೆ ಮ್ಯಾಚ್ ಆಗುತ್ತಾನ ಅಂತ ನನ್ನ ಒಪಿನಿಯನ್. ಮತ್ತೆ ಇನ್ನೊಂದೇನಪ್ಪಾ ಅಂದ್ರ ಇಲ್ಲಿ ಇದು ಇದು ಐತ್ಲ ಇದು ಫುಲ್ ಇವೆಲ್ಲ ಕ್ರಾಸ್ ಕೊಟ್ಬಿಟ್ಟನ. ಇದು ಚೈನ್ಗೆ ತಕ್ಕೂ ಚಾನ್ಸಸ್ ಭಾಳ ಐತಿ. ಇರ್ಲಿ ಅದು ಏನೇ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಏನೇ ಅವ್ರು ಕೊಟ್ಟಿರೋದೆಲ್ಲನೂ ಒಂದು ಯೋಚನೆ ಮಾಡೇ ಕೊಟ್ಟಿರ್ತಾರ. NS200 ಕಣ್ಣು ಮುಚ್ಚಿ ತಗೋಬಹುದು. ಒನ್ ಟೈಪ್ ಇದು ಮೈಲೇಜ್ಗೂ ಕಡಿಮೆ ಇಲ್ಲ, ಯಾವುದಕ್ಕೂ ಆಫ್ ರೋಡಿಂಗ್ ಎಲ್ಲ A to Z. ಸೈಲೆನ್ಸರ್ ಇಷ್ಟು ಸೌಂಡ್ ಕಡಿಮೆ ಇದ್ರೂ ಇದು ಪರ್ಫಾರ್ಮೆನ್ಸ್ ಅಂತ ನೋಡ್ಬೋದು. ಗೊತ್ತೈತಿ NS200 ಲವರ್ಸ್ಗಳಿಗೆಲ್ಲ ಇದ್ರ ಬಗ್ಗೆ ಹೇಳುದೇ ಬೇಡ, ಆಲ್ಮೋಸ್ಟ್ ಎಲ್ಲ ಗೊತ್ತೈತಿ. ಗಾಡದ ನೋಡ್ಲಿ ಯಾಕ ಯಾವಾಗ್ಲೂ ಸೇಫ್ ರೈಡ್ ಮಾಡ್ರಿ. ಯಾಕಂದ್ರೆ ನನ್ನ ಸ್ವಂತ ಗಾಡಿ ಮ್ಯಾಗ ನಾನು ಬ್ಲಾಗಿಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅಕಸ್ಮಾತ್ ಏನಾರ ಒಂದನ 50-60 ಕೊಡ್ತಿದ್ನಪ್ಪ ಅಂದ್ರೆ ಹೆವಿ ಮೈಲೇಜ್ ನನ್ಗೆ ಕೊಡ್ತೈತಿ. ಪೌಲಿ ಸುಮ್ಮನೆ ಇದ್ರದೊಂದು ಹಾ ಇಲ್ಲ ಇಲ್ಲ ಹಾಸ್ಪಿಟಲ್ದಾಗ ಇದ್ರದೊಂದು ಸುಮ್ಮನೆ ವಿಡಿಯೋ ಮಾಡ್ತೀನಿ. ಯಾಕ ಹಲೋ ನಮಸ್ಕಾರ ವೆಲ್ಕಮ್ ಚಾನಲ್. ಈ ವಿಡಿಯೋದಾಗ ನಿಮ್ಗೆ ಏನ್ ತಿಳಿಸ್ಕೊಡ್ತೀನಪ್ಪ ಅಂದ್ರೆ ಗಾಡಿಗೆ ಎಷ್ಟು ಬಿತ್ತು, ಲೋನ್ ಹೆಂಗೆ, ಎಷ್ಟು ವರ್ಷದ ಲೋನ್ ಮಾಡಿದೆ ಅದೆಲ್ಲ ಇದ್ರೊಳಗೆ ಬರೀ ನನ್ನ ಕಡೆ ನಿಮ್ಗೆ ಗೊತ್ತಿರೋಂಗ ನನ್ನ ಕಡೆ ಒಂದು ಬೈಕ್ ಐತಿ. ಅದನ್ನ ನಾನು ರೀಸೆಂಟ್ಲಿ ತಗೊಂಡು 2 ವರ್ಷ ಆಲತ್ತಂತು 2 ವರ್ಷ ಆಯ್ತು. ಇದನ್ನ NS ಏನಕ್ಕೆ ತಗೊಂಡಪ್ಪ ಅಂದ್ರೆ ಇದನ್ನೆಲ್ಲ ಈ ವಿಡಿಯೋದಾಗ ನಿಮ್ಗೆಲ್ಲಾನು ತಿಳಿಸ್ಕೊಂಡಿದ್ದು ಬರ್ರಿ. ಯಾಕ ಇದ್ರ ಮೇಲೆ ಇಲ್ಲ ನೀವು ಬೈಕ್ ತಗೊಳ್ಳಿ. ಚಲೋ ನಮ್ಮ ಮನೆಗೆ ಅಂದ್ರೆ ನಾನು ಸಿಗ್ತೇವೆ ನಾವು ಎಲ್ರು ಈ ತರ NS200 ಆಗ್ಲಿ ಯಾವ್ದೇ 200cc ಆಗ್ಲಿ 150cc ಆಗ್ಲಿ ಎಲ್ಲರೂ ಏನ್ ಮಾಡ್ತೀರಪ್ಪ ಅಂದ್ರ ಯಾವಾಗ್ಲೂ ಸೇಫ್ ರೈಡ್ ಮಾಡ್ರಿ. ಯಾಕಂದ್ರೆ ಹೆಲ್ಮೆಟ್ ಜಾಸ್ತಿ, ಯಾಕಂದ್ರೆ ಹೆಲ್ಮೆಟ್ ಇಂದ ಏನಂದ್ರೆ ಹೆಲ್ಮೆಟ್ ಪೊಲೀಸರು ಫೈನ್ ಹಾಕ್ತಾರಲ್ಲ ಅದು ನಮಗ್ ಒಳ್ಳೇದು. ಯಾಕಪ್ಪ ಅಂದ್ರ ಅರೆ ಯಾಕಂದ್ರೆ ನಾವು ಏನು ಅಂತ ಈ ಸದ್ ನಾವು ತಗೊಂಡಿರೋ ಗಾಡಿ ನಾವು ಈ ಸದ್ಯ ಡೀಸೆಲ್ ಹಾಕ್ತಿವಿ ಹಾಕಲ್ಲ. ಯಾಕಪ್ಪ ಅಂದ್ರೆ ಇದು ಗಾಡಿ ಹಾಳು ಇಂಜನ್ ಹಾಳಾಗುತ್ತೆ. ಹಂಗ್ರಿ ನಾವು ಒಂದ್ ಹೆಲ್ಮೆಟ್ ಹಾಕೋರಿ. ಹೆಲ್ಮೆಟ್ ಹಾಕೊಂಡು ತಗೋರಿ ಫೋನ್, ಒಂದ್ ಯಾವ್ದಾರ ಮೌಂಟ್ ಬರುತ್ತ ಫೋನಿಂದು ಮೌಂಟ್ ಹಾಕೋರಿ. ನಿಮ್ಗೆ ಏನ್ ಮನ್ಸಿಗೆ ಬರುತ್ತೆ ಅದು ಮಾತಾಡ್ಕೊಂತ ಹೋಗ್ಲಿ. ಒಂದ್ ವಿಡಿಯೋದಾಗ ನಾ ಹೇಳಿದ್ದೆ, ನಾನು 160 ನಮ್ಮ ಪಚ್ಚಂದು ಗಾಡಿ. ಒಂದಿನ ನಾನು ಏನೋ ಹೇಳುವಾಗ ನಾನು ಇರ್ಲಿ ನಾ ಈ ಸದ್ಯಕ್ಕೆ ಈ ಗಾಡಿ ಮಾಡತ್ತೀನಿ, ಒಂದಿನ ನನ್ನ ಸ್ವಂತ ಗಾಡಿ ಮ್ಯಾಗ ನಾನು ಬ್ಲಾಗಿಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಪಕ್ಕಾ ಮಾಡಾಯ್ತು.
ಅನ್ಕೊಂಡಿದ್ದು ಎಲ್ಲಾನು ಮಾಡಕ್ ಹಾಗೆ ಆಗುತ್ತಾ, ಬಟ್ ಆಗಲ್ಲ ಅಂದ್ರೆ ಯಾವ್ದು ಆಗಂಗಿಲ್ಲ. ಮನ್ಯಾಗ ಕುಂತ ಆಗುತ್ತಾ ಅಂತಂದ್ರಲ್ಲ, ಅದ್ರ ಬಗ್ಗೆ ನಾವು ಸ್ವಲ್ಪ ಶ್ರಮ ಪಡ್ಬೇಕು, ಕೆಲಸ ಮಾಡ್ಬೇಕು. ಅವಾಗ ನಾವು ಏನ್ ಅನ್ಕೊಂಡಿವಲ್ಲ ಎಲ್ಲಾನು ಆಕೈತಿ. ಸೊ ಲೈಫ್ ನಾವು ಅನ್ಕೊಂಡಷ್ಟು ಈಸಿ ಅಲ್ಲ. ನಾವು ಯಾವ ತರ ದುಡಿತೀವಿ ಅದಷ್ಟೇ ಮ್ಯಾಟ್ರ್ ಆಗಲ್ಲ, ನಾವು ದುಡ್ದ ಅಮೌಂಟ್ ಯಾವ ರೀತಿ ಸೇವ್ ಮಾಡ್ತೀವಿ ಅದು ಮ್ಯಾಟ್ರ್ ಆಗುತ್ತಾ. ಫಸ್ಟ್ ಆಫ್ ಆಲ್ ನಾ ಹೇಳ್ಬೇಕಪ್ಪ ಅಂದ್ರೆ ನಾನು ರೊಕ್ಕ ಸಿಕ್ಕಾಬಟ್ಟೆ ಹಾಳು ಮಾಡಿದೆ. ಸಾರಿ ಗೈಸ್, ಐಫೋನ್ ಸ್ಟೋರೇಜ್ ಅದು ಇದು ಆಗ್ಬಿಟ್ಟಿತ್ತು. ಏನ್ ಮಾಡ್ತೀಯ, ಐಫೋನ್ ತಗೊಂಡಿದ್ಯಲ್ಲ ಅದೇ ಹಣೆ ಬರ ನೋನು. ನನಗೆ ಇಂಟ್ರೆಸ್ಟ್ ಇದು ಬಿದ್ದಿದ್ದು ನನಗೆ ಆನ್ ರೋಡ್ ಇದು 192 ನಾನ್ ಕಟ್ಟಿರೋದು ಎಷ್ಟು, ನನಗೆ ಟೋಟಲ್ ಅನ್ಕೊಂಡು 37,000 ನನಗೆ ಬಡ್ಡಿ ತಿಂದೈತಿ. 37,000 ಬಡ್ಡಿ ನನಗೆ ನಾನು ಮಾಡ್ಕೊಂಡಿರೋದಿಲ್ಲ. ನಮ್ಮ ಖಾಲಿ ಕೊಟ್ಟಿ ಅಂದ್ರ ನಾವು ಪಟ್ಟಿರೋ ಫಸ್ಟಿಗೆ ನಾನು ಆಲ್ರೆಡಿ ನನ್ನ ಡಿವೋ ಐತೆ ಇದನ್ನ ಏನಕ್ಕೆ ತಗೊಂಡಪ್ಪ ಅಂದ್ರ ಇದನ್ನ ನಾನು ಟ್ರಾವೆಲಿಂಗ್ ಅದೆಲ್ಲ ಮಾಡ್ಬೇಕಂತ ಅನ್ಕೊಂಡಿನಿ. ಮಾನ್ಸೂನ್ ರೈಡ್ ಬಂತು ಯೂಟ್ಯೂಬ್ ಒಳಗೆ. ಆಕ್ಚುಲಿ ನಾನು ಮೊದಲ ಹೇಳಿದ್ದೊಂದು ಮಾತು ಮಾಡಿದ್ದೊಂದು, ಅದಕ್ಕೆ ಇನ್ ಮುಂದರ ನಾನು ಆಕ್ಟಿವ್ ಆಗಿರ್ಬೇಕಂತ ಮಾಡೀನಿ ಯೂಟ್ಯೂಬ್ ಒಳಗ. ಸೊ ನಾನು ಇದನ್ನ ಟ್ರಾವೆಲ್ಗೋಸ್ಕರನೇ ಇದನ್ನ ತಗೊಂಡಿದ್ದು. ಇದನ್ನ ತಗೊಂಡು ಟ್ರಾವೆಲಿಂಗ್ ಮಾಡ್ಬೇಕಂತ ನಂದು ಚಿಕ್ಕ ವಯಸ್ಸಿಂದನೇ ಹುಚ್ಚು ಕನ್ಸಿತ್ತು. ಆಕ್ಚುಲಿ ಇದನ್ನ ಬಂದ್ಬಿಟ್ಟು NS200 ಏನಕ್ಕೆ ತಗೊಂಡಪ್ಪ ಅಂದ್ರೆ, ನಾನು NS200 ಯಾವ್ದು ಕಡಿಮೆ ಇಲ್ಲ. ನೀವು 100 ನಾನು ಆಕ್ಚುಲಿ 100 ಒಳಗಡೆ ನಾನು ಇದು ನಾನು ಮೈಲೇಜ್ ಕೊಟ್ಟಿದ್ದೀನಿ 41. ಅಕಸ್ಮಾತ್ ಏನಾರು ಒಂದು 50-60 ಕೊಡ್ತಿದ್ನಪ್ಪ ಅಂದ್ರೆ ಹೆವಿ ಮೈಲೇಜ್ ನನಗೆ ಕೊಡ್ತೈತಿ. ಇದ್ರ ಮೇಲೆ ಡಿಪೆಂಡ್ ಇರುತ್ತೆ, ಗಾಡಿ ಮೈಲೇಜ್ ಕೊಡಂಗಿಲ್ಲ ಅಂತ ಅಂತಾರ. ಬಟ್ ಮುಂದೆ ಮಾತ್ರ ರೈಡ್ ಸೇಫ್ ಆಗಿ ಮಾಡ್ರಿ, ಯಾಕಂದ್ರೆ ಗಾಡಿ ಜಾಸ್ತಿ ಹೆಚ್ಚಿತ್ತು ಗಾಡಿ ಇದು. ಇವಾಗ ನಾನು ಫಸ್ಟ್ ಸರ್ವಿಸ್ ಮಾಡೋಕ್ಕಿಂತ ಮುಂಚೆ ನಾನು ಇದು 200cc ಇದ್ರ ಸ್ಪೀಡ್ ಚೆಕ್ ಮಾಡೋದಂತ. ಮತ್ತೆ ಆಮೇಲೆ ನಿಮ್ಗೆ ಲೈವ್ ಪೂರ್ವ ನಾನು ನಿಮ್ಗೆ ಏನಾದ್ರು ನನ್ನ ಡಿವೋ ಇದೆಯಲ್ಲ, ಅದ್ರ ಡಿವೋದು ನಾನು ಮೈಲೇಜ್ ಚೆಕ್ ಮಾಡ್ತೀನಿ. ಮತ್ತು ಇದನ್ನ NS200 ನಿಮ್ಗೆ ಮೈಲೇಜ್ ಚೆಕ್ ಮಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಅಂತ, ಆದಷ್ಟು ಬೇಗನೆ ಹೇಳ್ತೀನಿ. ಬಟ್ ಇದ್ರದ್ದು ಹೈ ಸ್ಪೀಡ್ ಇವಾಗ ಈ ವಿಡಿಯೋದಲ್ಲಿ ಎಲ್ಲ ಹೇಳ್ಕೊಡ್ತೀನಿ. NS200 ನಿಮ್ ಕಡೆ ಬಜೆಟ್ ಎಷ್ಟಿರ್ಬೇಕಪ್ಪ ಅಂತ ಅದು ಇದೇನಿಲ್ಲ. ನೀವು 10,000 ದುಡಿತೀರಂದ್ರೂ ನೀವು ಆರಾಮ್ಸೆ ಒಂದು 4 ಸಾವಿರ ಲೋನ್ ಕಾಸ್ಟ್ ಇದ್ರದ್ದು ಮಾಡ್ತಿಲ್ಲ ಆರಾಮ್ಸೆ. ಟಿಪಿಕಲ್ ಕನ್ನಡಿಗ ನಾವು ತಗೊಂಡಿರೋ ಗಾಡಿನೇ ಇದೆ. ಬಟ್ ಇದ್ರದ್ದು ಟಿಪಿಕಲ್ ಕನ್ನಡಿಗ ಅವರು ಯಾವ್ದು ಬೆಕ್ಕದ ಗಾಡಿ ತಗೋಬೋದಾಗಿತ್ತು. ಬಟ್ ಆದ್ರೆ ಅವರು NS200 2012 ಇದು NS200 ಲಾಂಚ್ ಆಗಿದ್ದು. ಇನ್ನೂವರೆಗೂ ಇದ್ರ ಕ್ರೇಜ್ ಇನ್ನೂ ಹಾಗೆ ಇದೆ ಅಂದ್ರೆ ವಿಚಾರ ಮಾಡಿರ್ಲಿ. ಎಷ್ಟೋ ಗಾಡಿ ಇದನ್ನ ಬೀಟ್ ಮಾಡಕ್ ಇನ್ನೂ ಆಗಿಲ್ಲ. 200cc ಒಳಗೆ ಇದು ದೊಡ್ಡ ಪಾಪ್ ಅಂತಾನೆ ಹೇಳ್ಬೋದು. NS200 ಒಂಥರ ನಮ್ ಟಿಪಿಕಲ್ ಕನ್ನಡಿ ವಾಯ್ಸ್ ಕೇಳ್ತೆ. ಚಲೋ, ಇದ್ರದ್ದು ನಾವು ಹೈ ಸ್ಪೀಡ್ ನಾವು ಚೆಕ್ ಮಾಡ್ತೀನಿ ಅಂತ ನೋಡ್ಬೋದು. ಇವಾಗ ನಾನು ಫಸ್ಟ್ ಗೇರ್ ಒಳಗಿದ್ದೆ. ಫಸ್ಟ್ ಗೇರ್ ಈಗ ನಾನು ಸ್ವಲ್ಪ ಮೈಲೇಜ್ ಮಾಡಿಲ್ಲ ಅಂತಾನೆ ಇವಾಗಿತ್ತು. ಫಸ್ಟ್ ಗೇರ್ ಒಳಗಡೆ ಇದ್ದೆ. ಬಟ್ ಇವಾಗ ಒಂದೇ ಗೇರ್ ಒಳಗೆ ಇದೆಯಲ್ಲ. ಯಾರೇ ನೀವು ಈ ತರ ಸ್ಪೀಡ್ ಚೆಕ್ ಮಾಡ್ಬೇಕು, ಅದು ಮಾಡ್ಬೇಕು, ಟ್ರಾವೆಲಿಂಗ್ ಅದ್ರೊಳಗೆ ಸ್ಪೀಡ್ ಮಾಡ್ಬೇಕಂತಿದ್ದು ಎಲ್ಲರೂ ಹೆಲ್ಮೆಟ್ ಹಾಕೋರಿ ಪ್ಲೀಸ್. ಎಲ್ಲರಿಗೂ ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡ್ಕೊತೀನಿ, ಹೆಲ್ಮೆಟ್ ಹಾಕೋರಿ. ಬರೀ ನಾ ಇದನ್ನ ತೋರಿಸ್ತೇನೆ ಅಂತ. ಬಟ್ ಇದು ಆಕ್ಚುಲಿ NS200ಗೆ ಇದು ರೋಡ್ ಎಲ್ಲ ಡೀಲ್ ಮಾಡಿಸಿದ್ದಲ್ಲ.
ಬಟ್ ಹೇಳ್ಬೇಕಂದ್ರೆ ಇದೆಲ್ಲ ನ್ಯಾಷನಲ್ ಹೈವೇದಾಗೆ ಹೊಡಿಬೇಕು ಸ್ಪೀಡ್ ಚೆಕಿಂಗ್ ಮಾಡ್ಬೇಕಂದ್ರ. ಬಟ್ ಇದು ಇಲ್ಲಿ ರೋಡ್ ಜಂಪು ಮತ್ತ ಅದು ಆಯ್ತು, ಅದ್ರ ಸಲುವಾಗಿ ಇದು ಇಲ್ಲೆಲ್ಲ ಸ್ಪೀಡ್ ಚೆಕ್ ಮಾಡುವಂತ ಇದೆಯಲ್ಲ, ಮಾಡ್ಬೋದು ನೀವೆಲ್ಲ. ಫಸ್ಟ್ ಗೇರ್ ಒಳಗೆ ಯಾವ್ದಾರ ಅಂತ ಗಾಡಿ ಆರಾಮ್ಸೆ ಓಡುತ್ತ. ಬಟ್ ಫಸ್ಟ್ ಸರ್ಚಿಂಗ್ ಆಯ್ತು 1:30 ಲಾಸ್ಟ್ ಹೋಯ್ತು 1:30. ಯಾಕಪ್ಪ ಅಂದ್ರೆ ಇಲ್ಲಿ ರೋಡ್ ಅದು ಇಲ್ಲ, ಏರ ಡಿ ಬಿ ಜಾಸ್ತಿ ಅದಾವ ಇಲ್ಲಿ. ಅದೇ ಕಾರಣಕ್ಕೆ ಭಯ ಬರುತ್ತೆ ಹೊಡ್ಯಾಗ. ಆಲ್ಮೋಸ್ಟ್ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂತೀನಿ, ರೈಟ್ ಸೇಫ್ ಆಗಿ ಮಾಡ್ರಿ, ಸ್ಪೀಡ್ ಎಲ್ಲ ಚೆಕ್ ಮಾಡ್ರಿ. ಬಟ್ ಯಾಕಂದ್ರ ಇದೆಲ್ಲ ಸೇಫ್ಟಿ ಹಾಕೋಣ ಚೆಕ್ ಮಾಡ್ರಿ. ಹೆಲ್ಮೆಟ್ ಎಲ್ಲ ಫಿಕ್ಸ್ ಯೂಸ್ ಮಾಡ್ಲೇಬೇಕು. ಹೆಲ್ಮೆಟ್ ಪೊಲೀಸ್ ಫೈನ್ ಹೊಡಿತಾನ ಆ ಕಾರಣಕ್ಕಂತಲ್ಲ, ನಮ್ ಜೀವನ ಉಳಿಸ್ಕೊಳ್ಳೋಕೋಸ್ಕರ ಹೆಲ್ಮೆಟ್. ಪ್ರತಿಯೊಬ್ರು ಹೆಲ್ಮೆಟ್ ಯೂಸ್ ಮಾಡ್ಕೋರಿ. ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಯಾರ್ಯಾರು NS ತಗೋಬೇಕಂತ ಅನ್ಕೊಂಡ್ರಿ ಅವ್ರಿಗೂ ಆಲ್ ದ ಬೆಸ್ಟ್. ಏನು ತಲೆ ಒಳಗೆ ಹಾಕೊಳ್ಳಾರ್ದೆ ನೀವು ತಗೊಳಕತ್ತೆಲ್ಲ ತಗೊಂಡ್ಬಿಡ್ರಿ, ಅವ್ರು ಮಾಡ್ತಾ ಹೋಗ್ಬೇಡ್ರಿ. ಯಾಕಂದ್ರೆ NS ತಗೊಂಡಿರ್ತೀವಿ 3 ಮಂತ್ ಮೇಲೆ ನಿಮಗೆಲ್ಲ ಅದ್ರ ಬಗ್ಗೆ ಗೊತ್ತೇ ಇರುತ್ತಾ. ತಗೋರಿ, ಎಲ್ಲರಿಗೂ ಒಳ್ಳೇದಾಗಿ. ಲವ್ ಯು ಆಲ್. ಸಿಗೋಣಂತ ಇನ್ನೊಂದು ಯೂಟ್ಯೂಬ್ ಒಳಗೆ ಅಪ್ಡೇಟ್ ಇರ್ತೀನಿ. ಬಾಯ್.